ರಾಮ್ ಅಂತಾರೆ, ಮತ್ತೆ ಆ ಕಡೆಯಿಂದ ಗುಂಡು ಹೊಡಿತಾರೆ. ಏನು ಕಥೆ ಇದೆ? ಅಲ್ಲ, ಈಗ ಮೋದಿ ಅವ್ರ ಬಗ್ಗೆ ಅನೇಕ ಬಟ್ಟೆಗಳು ಮಾಡ್ತಾರೆ. ಕಾಂಗ್ರೆಸ್ ಅವ್ರ ಮೊದಲೇಕೆಲ್ಲ ಕೂಡ ಸಪೋರ್ಟ್ ಇದೆ ಅಂತ ಹೇಳಿದ್ರು. ಈಗ ಅನೇಕ ಬಟ್ಟೆಗಳು ಇರ್ತಾ ಇದ್ದಾರೆ. ಅದಕ್ಕೆ ಏನು ಈಗ ಲೀಡರ್ ಆಫ್ ಅಪೋಸಿಷನ್ ಅಷ್ಟೇ ಅಲ್ಲ, ಆಲ್ ಪಾರ್ಟಿ ಡೆಲಿಗೇಟ್ಸು PMಗೆ ಒತ್ತಾಯ ಮಾಡಿದ್ದಾರೆ. ಅಕಸ್ಮಾತ್ ಸೀಸ್ ಫೈರ್ ಮಾಡೋದಿದ್ರೆ ನೀವು ಸೆಷನ್ ಕರೀರಿ. ಅಕಸ್ಮಾತ್ ಸೀಸ್ ಫೈರ್ ಮಾಡದೇ ಇದ್ದರೆ ಸೆಷನ್ ಕರಿಬೇಡಿ. ನಾವು ಹೇಳ್ತೀವಿ ವಾರ್ ಆದರೂ ಮಾಡಿ. ಆದರೆ ಇಲ್ಲಿ ಯಾವುದು ಈಗಾಗಲೇ ನಮ್ಮ ರೆವಿನ್ಯೂ ಮಂತ್ರಿಯವರು ಹೇಳಿದಾಗೆ ಯಾವುದೇ ಒಂದು ನಿಷ್ಕರ್ಷಕ್ಕೆ ನಾವು ಬರದೆ ಈ ಬೇರೆಯವ್ರು ಯಾರೋ ಹೇಳಿದರು ಅಂದರೆ ಅದಕ್ಕೊಂದು ಕಂಡೀಷನ್ ಇರಬೇಕಾಗಿತ್ತು. ಅಕಸ್ಮಾತ್ ಅಮೇರಿಕಾದವರು ಇಂಟರ್ಫಿಯರ್ ಮಾಡಿದ್ದಾರೆ, ಅವರು ಕಾಶ್ಮೀರಿ ಇಶ್ಯೂ ಇಟ್ಕೊಂಡು ನಿಮ್ಮನ್ನು ಇಂಟರ್ಫಿಯರ್ ಮಾಡ್ತಿದ್ರೆ ನೀವು ಸೀಸ್ ಫೈರ್ ಮಾಡಬಾರ್ದಿತ್ತು. ಕಾಶ್ಮೀರ್ ಬಿಟ್ಟು ಅನ್ಕಂಡೀಷ್ನಲಿ ವಿಡ್ರಾ ಮಾಡಿ ನಾವು ಮಾತುಕತೆಗೆ ಬರ್ತೀವಿ ಅಂದಿದ್ರೆ ಅದು ಭಾಳ ಸೂಕ್ತ ಆಗಿತ್ತು. ಆದರೆ ದುರ್ದೈವಶ ಆ ರೀತಿ ಆಗಿಲ್ಲ. ಅದನ್ನೇ ಎಲ್ಲ ವಿರೋಧಿ ಪಕ್ಷದವ್ರು ಕೇಳ್ತಾರೆ, ದೇಶದ ಜನ ಕೇಳ್ತಾ ಇದ್ದಾರೆ, ಕಾಮನ್ ಜನ. ನಾನು ಪೇಪರ್ ಕಾಮೆಂಟ್ ನೋಡಿನಿ, ಎಷ್ಟೋ ಹೆಣ್ಮಕ್ಳು ಈ ವಾರ್ ಒಂದು ಸರ್ತಿ ಮುಗಿಸ್ಬಿಡ್ಬೇಕಾಗಿತ್ತು ಅಂಥೇಳಿ. ಯಾಕೆ ಪಾಕಿಸ್ತಾನಕ್ಕೆ 2 ಸರ್ತಿ ಹೊಡೆದಿದ್ದೀವಿ, 3ನೇ ಸರ್ತಿ ಹೊಡೆಯೋದೇನು ಭಾಳ ಕಷ್ಟ ಇರಲಿಲ್ಲ, ಮಾಡಬೇಕಾಗಿತ್ತು. ರಾಜತಾಂತ್ರಿಕ ವಿಷಯದಿಂದ ಹಿಂದುಳಿತಾ ಇದ್ವಿ ಅಂತ ಅದಕ್ಕೇನಾದರೂ ಹಿಂದೇಟ್ ಹಾಕಿದ್ರು? ಅಲ್ಲ, ಈಗ ನೋಡಿ, ಅದು ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಅನೇಕ ವಿಷಯಗಳು ಪ್ರಸ್ತಾಪ ಆಗ್ತವೆ. ಅವಾಗ ಮೋದಿಯವರು ಸಮರ್ಪಕವಾಗಿ ಉತ್ತರ ಕೊಟ್ಟರೆ ಎಲ್ಲ ಪಾರ್ಟಿಯವರು ಒಪ್ಕೊಳ್ಬೋದು, ಸಮರ್ಪಕ ಉತ್ತರ ಕೊಡದೇ ಇದ್ದರೆ ವಿಮರ್ಶೆ ಆಗ್ಬೋದು. ಅಂದರೆ ಅಧಿವೇಶನ ಕರೆದು ಚರ್ಚೆ ಆಗಿಲ್ಲ ಅಂತ ಹೇಳ್ತೀರಿ ನೀವು? 100% ಆಗಬೇಕು. ಅಕಸ್ಮಾತ್ ನೀವು ಸೀಸ್ ಫೈರ್ ಮಾಡೋದೇ ಆದರೆ, ವಾರೇ ಮುಂದುವರ್ಸೋದಾದರೆ ಅದರಲ್ಲೇನು ಕರೀದೋ ಅವಶ್ಯಕತೆ ಇಲ್ಲ. ಸರ್, ತಾವು ನಾನು ರಿಸೈನ್ ಮಾಡ್ತೀನಿ ಅಂತ ಹೇಳೇ ಇಲ್ಲ ಅನ್ನುವಂಥ ಮಾತು ಅದು ನಿಮ್ಮ ವಿಡಿಯೋ ತೆಗೆದು ನೋಡಿ. ನಿಮ್ಮ ವಿಡಿಯೋ ತೆಗೆದು ನೋಡಿ, ಆಮೇಲೆ ನಾ ಹೇಳ್ತೀನಿ. ರಾಮ್ ಅಂತಾರೆ, ಮತ್ತೆ ಆ ಕಡೆಯಿಂದ ಗುಂಡು ಹೊಡಿತಾರೆ. ಏನು ಕಥೆ ಇದೆ? ಅಲ್ಲ, ಈಗ ಮೋದಿ ಅವ್ರ ಬಗ್ಗೆ ಅನೇಕ ಬಟ್ಟೆಗಳು ಮಾಡ್ತಾರೆ. ಕಾಂಗ್ರೆಸ್ ಅವ್ರ ಮೊದಲೇಕೆಲ್ಲ ಕೂಡ ಸಪೋರ್ಟ್ ಇದೆ ಅಂತ ಹೇಳಿದ್ರು. ಈಗ ಅನೇಕ ಬಟ್ಟೆಗಳು ಇರ್ತಾ ಇದ್ದಾರೆ. ಅದಕ್ಕೆ ಏನು ಈಗ ಲೀಡರ್ ಆಫ್ ಅಪೋಸಿಷನ್ ಅಷ್ಟೇ ಅಲ್ಲ, ಆಲ್ ಪಾರ್ಟಿ ಡೆಲಿಗೇಟ್ಸು PMಗೆ ಒತ್ತಾಯ ಮಾಡಿದ್ದಾರೆ. ಅಕಸ್ಮಾತ್ ಸೀಸ್ ಫೈರ್ ಮಾಡೋದಿದ್ರೆ ನೀವು ಸೆಷನ್ ಕರೀರಿ. ಅಕಸ್ಮಾತ್ ಸೀಸ್ ಫೈರ್ ಮಾಡದೇ ಇದ್ದರೆ ಸೆಷನ್ ಕರಿಬೇಡಿ. ನಾವು ಹೇಳ್ತೀವಿ ವಾರ್ ಆದರೂ ಮಾಡಿ. ಆದರೆ ಇಲ್ಲಿ ಯಾವುದು ಈಗಾಗಲೇ ನಮ್ಮ ರೆವಿನ್ಯೂ ಮಂತ್ರಿಯವರು ಹೇಳಿದಾಗೆ ಯಾವುದೇ ಒಂದು ನಿಷ್ಕರ್ಷಕ್ಕೆ ನಾವು ಬರದೆ ಈ ಬೇರೆಯವ್ರು ಯಾರೋ ಹೇಳಿದರು ಅಂದರೆ ಅದಕ್ಕೊಂದು ಕಂಡೀಷನ್ ಇರಬೇಕಾಗಿತ್ತು. ಅಕಸ್ಮಾತ್ ಅಮೇರಿಕಾದವರು ಇಂಟರ್ಫಿಯರ್ ಮಾಡಿದ್ದಾರೆ, ಅವರು ಕಾಶ್ಮೀರಿ ಇಶ್ಯೂ ಇಟ್ಕೊಂಡು ನಿಮ್ಮನ್ನು ಇಂಟರ್ಫಿಯರ್ ಮಾಡ್ತಿದ್ರೆ ನೀವು ಸೀಸ್ ಫೈರ್ ಮಾಡಬಾರ್ದಿತ್ತು. ಕಾಶ್ಮೀರ್ ಬಿಟ್ಟು ಅನ್ಕಂಡೀಷ್ನಲಿ ವಿಡ್ರಾ ಮಾಡಿ ನಾವು ಮಾತುಕತೆಗೆ ಬರ್ತೀವಿ ಅಂದಿದ್ರೆ ಅದು ಭಾಳ ಸೂಕ್ತ ಆಗಿತ್ತು. ಆದರೆ ದುರ್ದೈವಶ ಆ ರೀತಿ ಆಗಿಲ್ಲ. ಅದನ್ನೇ ಎಲ್ಲ ವಿರೋಧಿ ಪಕ್ಷದವ್ರು ಕೇಳ್ತಾರೆ, ದೇಶದ ಜನ ಕೇಳ್ತಾ ಇದ್ದಾರೆ, ಕಾಮನ್ ಜನ. ನಾನು ಪೇಪರ್ ಕಾಮೆಂಟ್ ನೋಡಿನಿ, ಎಷ್ಟೋ ಹೆಣ್ಮಕ್ಳು ಈ ವಾರ್ ಒಂದು ಸರ್ತಿ ಮುಗಿಸ್ಬಿಡ್ಬೇಕಾಗಿತ್ತು ಅಂಥೇಳಿ. ಯಾಕೆ ಪಾಕಿಸ್ತಾನಕ್ಕೆ 2 ಸರ್ತಿ ಹೊಡೆದಿದ್ದೀವಿ, 3ನೇ ಸರ್ತಿ ಹೊಡೆಯೋದೇನು ಭಾಳ ಕಷ್ಟ ಇರಲಿಲ್ಲ, ಮಾಡಬೇಕಾಗಿತ್ತು. ರಾಜತಾಂತ್ರಿಕ ವಿಷಯದಿಂದ ಹಿಂದುಳಿತಾ ಇದ್ವಿ ಅಂತ ಅದಕ್ಕೇನಾದರೂ ಹಿಂದೇಟ್ ಹಾಕಿದ್ರು? ಅಲ್ಲ, ಈಗ ನೋಡಿ, ಅದು ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಅನೇಕ ವಿಷಯಗಳು ಪ್ರಸ್ತಾಪ ಆಗ್ತವೆ. ಅವಾಗ ಮೋದಿಯವರು ಸಮರ್ಪಕವಾಗಿ ಉತ್ತರ ಕೊಟ್ಟರೆ ಎಲ್ಲ ಪಾರ್ಟಿಯವರು ಒಪ್ಕೊಳ್ಬೋದು, ಸಮರ್ಪಕ ಉತ್ತರ ಕೊಡದೇ ಇದ್ದರೆ ವಿಮರ್ಶೆ ಆಗ್ಬೋದು. ಅಂದರೆ ಅಧಿವೇಶನ ಕರೆದು ಚರ್ಚೆ ಆಗಿಲ್ಲ ಅಂತ ಹೇಳ್ತೀರಿ ನೀವು? 100% ಆಗಬೇಕು. ಅಕಸ್ಮಾತ್ ನೀವು ಸೀಸ್ ಫೈರ್ ಮಾಡೋದೇ ಆದರೆ, ವಾರೇ ಮುಂದುವರ್ಸೋದಾದರೆ ಅದರಲ್ಲೇನು ಕರೀದೋ ಅವಶ್ಯಕತೆ ಇಲ್ಲ. ಸರ್, ತಾವು ನಾನು ರಿಸೈನ್ ಮಾಡ್ತೀನಿ ಅಂತ ಹೇಳೇ ಇಲ್ಲ ಅನ್ನುವಂಥ ಮಾತು ಅದು ನಿಮ್ಮ ವಿಡಿಯೋ ತೆಗೆದು ನೋಡಿ. ನಿಮ್ಮ ವಿಡಿಯೋ ತೆಗೆದು ನೋಡಿ, ಆಮೇಲೆ ನಾ ಹೇಳ್ತೀನಿ.